ನಮಸ್ಕಾರ ಗೆಳೆಯರೇ. ಈ 2 ದಿನಗಳ ಹಿಂದೆ ಪಾಕಿಸ್ತಾನಕ್ಕೆ ದೊಡ್ಡ ಪ್ರತ್ಯುತ್ತರ ನೀಡುವ ಮೊದಲು ಭಾರತ ತನ್ನ ಜಾಗತಿಕ ನೆಲೆಯನ್ನು ಸ್ಥಾಪಿಸುತ್ತಿದೆ ಅನ್ನೋದನ್ನ ಹೇಳಲಾಗಿತ್ತು. ಭಾರತ ತನ್ನ ಮಿತ್ರ ರಾಷ್ಟ್ರಗಳು ಮತ್ತು ಸ್ನೇಹಪರ ರಾಷ್ಟ್ರಗಳಿಗೆ ಸಂದೇಶವನ್ನ ಕಳುಹಿಸಿತ್ತು. ಅದು ಏನಂದ್ರೆ, ಭಾರತೀಯ ಸೇನೆಯು ಪಾಕಿಸ್ತಾನಕ್ಕೆ ಪ್ರತ್ಯುತ್ತರ ನೀಡಿದಾಗ ಈ ಪಾಕಿಸ್ತಾನ ಆಗ ಆಳ್ತಾ ಇದ್ರೆ ಯಾರು ಪಾಕಿಸ್ತಾನದ ಈ ಕೂಗನ್ನು ಕೇಳಬಾರದು ಅಂತ. ಹಾಗೂ ಈಗ ಅದು ಸಂಪೂರ್ಣವಾಗಿ ಸರಿ ಅನ್ನೋದು ಸಾಬೀತಾಗಿದೆ. ಬಹುಶಃ ಆಗ ಕೆಲವು ಜನರು ಭಾರತ ಯಾವುದೇ ಪ್ರತ್ಯುತ್ತರವನ್ನ ಕೊಡುವುದಿಲ್ಲ ಅನ್ನೋದನ್ನ ಅಂದ್ಕೊಳ್ತಾ ಇದ್ರು, ಅಥವಾ ಈ ವಿಷಯ ಇಲ್ಲಿಯೇ ತಣ್ಣಗಾಗಬಹುದು ಅಂತ ಅಂದ್ಕೊಳ್ತಾ ಇದ್ರು. ಆದರೆ ಭಾರತದ ಪ್ರತ್ಯುತ್ತರವು ತುಂಬಾ ಉಗ್ರವಾಗಿರ್ತದೆ ಅನ್ನೋದರ ಬಗ್ಗೆ ಯಾರು ಕೂಡ ಯೋಚಿಸಿರ್ಲಿಲ್ಲ. ಹಾಗೂ ಈ ವಿಷಯ ಪಾಕಿಸ್ತಾನಕ್ಕೂ ಗೊತ್ತಾಗಿದ್ದು, ಈ ಕಾರಣದಿಂದಾಗಿ ಈಗ ಪಾಕಿಸ್ತಾನದ ಸರ್ಕಾರದಿಂದ ಸೈನ್ಯದವರೆಗೆ ಎಲ್ಲರ ನಿದ್ದೆ ಹಾರಿದೆ. ಮೊದಲು ಈ ಪಾಕಿಸ್ತಾನ ಭಾರತಕ್ಕೆ ಪರಮಾಣು ಶಸ್ತ್ರಾಸ್ತ್ರಗಳ ಬೆದರಿಕೆ ಹಾಕಿತ್ತು. ಆದರೆ ಭಾರತವು ಜಗತ್ತಿನ ಎಲ್ಲಾ ದೇಶಗಳಿಗೆ ಕಳುಹಿಸಿದ ಸಂದೇಶವು ಈ ಬಾರಿ ಭಾರತವು ದೊಡ್ಡ ದಾಳಿ ನಡೆಸಲಿದೆ ಎಂದು ಪಾಕಿಸ್ತಾನಕ್ಕೆ ಗೊತ್ತಾದಾಗ ಈಗ ಅದೇ ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಬಗ್ಗೆ ಅಂತಾರಾಷ್ಟ್ರೀಯ ತನಿಖೆಗೆ ಒತ್ತಾಯಿಸುತ್ತಿದೆ. ಭಾರತವು ಇಡೀ ಜಗತ್ತಿಗೆ ಸಂದೇಶವನ್ನು ಕಳುಹಿಸಿದೆ ಮತ್ತು ಭಾರತದ ಸಂದೇಶದ ನಂತರ ಅದು ಬ್ರಿಟನ್ ಅಥವಾ ಅಮೆರಿಕ, ಯುರೋಪ್ ಅಥವಾ ಮಿಡಲ್ ಈಸ್ಟ್, ಏಷ್ಯಾ ಆಗಿರಲಿ, ಎಲ್ಲರೂ ಭಾರತವನ್ನ ಬೆಂಬಲಿಸಿದ್ದಾರೆ. ಹಾಗೂ ಈ ಕೆಲಸವು ಭಾರತದ ರಾಜತಾಂತ್ರಿಕ ಯುದ್ಧದ ದೊಡ್ಡ ಭಾಗವಾಗಿತ್ತು. ಇದರಲ್ಲಿ ಭಾರತ ಯಶಸ್ವಿಯಾಗಿದೆ. ಸೊ ಈಗ ಮುಂದಿನ ಹಂತವು ಭಾರತೀಯ ಸೇನೆಯು ಪಾಕಿಸ್ತಾನದ ಮೇಲೆ ದಾಳಿ ಮಾಡುವುದು. ಆದರೆ ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ, ಈ ಬಾರಿ ಪಾಕಿಸ್ತಾನದ ಮೇಲೆ ಯಾವುದೇ ಏರ್ ಸ್ಟ್ರೈಕ್ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಇರಲಿ ಆಗುವುದಿಲ್ಲ. ಇದರ ಬದಲಿಗೆ ಪಾಕಿಸ್ತಾನದ ಮೇಲೆ ಭಾರತದ 3 ಸೈನ್ಯಗಳು ದಾಳಿ ಮಾಡಲಿವೆ. ಪಾಕಿಸ್ತಾನದ ಮೇಲಿನ ದಾಳಿಗೆ ಭಾರತ ಇಸ್ರೇಲ್ ಮಾದರಿಯಲ್ಲಿ ಬ್ಲೂ ಪ್ರಿಂಟ್ ಅನ್ನ ಸಿದ್ಧಪಡಿಸ್ತಾ ಇದೆ. ಹಾಗೂ ಇಸ್ರೇಲ್ ಭಾರತಕ್ಕೆ ಉತ್ತಮ ಸಹಾಯಕರ ಆಗಿರಲಿದೆ ಅನ್ನೋದನ್ನ ಕೆಲವು ವರದಿಗಳು ಕೂಡ ಹೇಳ್ತಾ ಇವೆ. ಭಾರತವು ಏರ್ ಸ್ಟ್ರೈಕ್ ಅಥವಾ ಸರ್ಜಿಕಲ್ ಸ್ಟ್ರೈಕ್ ಅಂತ ಸಣ್ಣ ದಾಳಿಯನ್ನ ಮಾಡಬೇಕಾದ್ರೆ ಆಗ ಭಾರತವು ವಿಶ್ವದ ಎಲ್ಲಾ ಪ್ರಮುಖ ಮಿತ್ರ ರಾಷ್ಟ್ರಗಳಿಗೆ ಅಂತಹ ಸಂದೇಶವನ್ನ ಕಳಿಸ್ತಾ ಇರಲಿಲ್ಲ ಅನ್ನೋದನ್ನ ಹೇಳಲಾಗುತ್ತಿದೆ. ಆದಾಗ್ಯೂ ಭಾರತ ಏನು ಮಾಡ್ತದೆ ಅನ್ನೋದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಆದರೆ ಇಲ್ಲಿ ಭಾರತವು ತುಂಬ ದೊಡ್ಡದನ್ನೇ ಮಾಡ್ತದೆ ಅನ್ನೋದ್ರ ಬಗ್ಗೆ ಬಹುತೇಕ ಎಲ್ಲರಿಗೂ ಗೊತ್ತಾಗಿದೆ. ಭಾರತವು ಏನೋ ಒಂದು ದೊಡ್ಡದನ್ನು ಮಾಡಲಿದೆ ಅನ್ನೋದರ ಬಗ್ಗೆ ಈ ಇರಾನ್ಗೂ ಸಹ ಗೊತ್ತಾಗಿದೆ. ಅದಕ್ಕಾಗಿ ಇರಾನ್ ಈಗಾಗಲೇ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಮಧ್ಯವರ್ತಿ ಆಗುವುದಕ್ಕೆ ಪ್ರಸ್ತಾಪಿಸಿದೆ. ಸೊ ಗೆಳೆಯರೇ, ಈ ಬಾರಿ ಭಾರತವು ಪಾಕ್ ಆಕ್ರಮಿತ ಕಾಶ್ಮೀರವನ್ನ ಅಂದರೆ ಪಿಒಕೆಯನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಬಹುದು ಅಥವಾ ಪಿಒಕೆ ಒಳಗೆ ತನ್ನ ಗಡಿಯನ್ನ ವಿಸ್ತರಿಸಬಹುದು. ಸೊ ಅದಕ್ಕೆ ಮುಂದಿನ ಈ 1 ವಾರ ಬಹಳ ಮುಖ್ಯವಾಗಿರಲಿದೆ. ಯಾಕಂದ್ರೆ ಈ 1 ವಾರದೊಳಗೆ ಭಾರತ ಯಾವ ಕ್ರಮ ತೆಗೆದುಕೊಳ್ಳುತ್ತದೆ ಅನ್ನೋದರ ಬಗ್ಗೆ ಇಡೀ ಪ್ರಪಂಚದ ಮುಂದೆ ಇರಲಿದೆ. ಭಾರತದ ವಿದೇಶಾಂಗ ಸಚಿವಾಲಯ, ಭಾರತದ ಗೃಹ ಸಚಿವಾಲಯ ಮತ್ತು ಭಾರತದ ಎಲ್ಲ ರಾಜತಾಂತ್ರಿಕ ಚಾನೆಲ್ಗಳು ಆಕ್ಟಿವ್ ಮೋಡಲ್ಲಿವೆ. ಸೊ ಇಂಥ ಪರಿಸ್ಥಿತಿಯಲ್ಲಿ ಎಲ್ಲರೂ ಈ ವಿಷಯ ತಣ್ಣಗಾಯಿತು ಅಂತ ಅಂದ್ಕೊಂಡಿದ್ದಾಗ ಆ ಸಮಯದಲ್ಲಿ ಭಾರತದ ದೊಡ್ಡ ಸ್ಫೋಟ ಸಂಭವಿಸಲಿದೆ.